ಹೆಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಬ್ರೈನ್ಸ್. ಬರ್ರಿ ಅಲ್ಲಲ್ಲ ಸಾರಿ, ಇವತ್ತೇನು ಯಾವುದೇ ರೆಸಿಪಿ ಅದು ಏನಿಲ್ಲ. ಇವತ್ತು ಜಸ್ಟ್ ನಾನು ಒಂದು ಹಂಗೆ ಜಸ್ಟ್ ಕುಕ್ಕಿಂಗ್ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡೇನಿ. ಕುಕ್ಕಿಂಗ್ ಬ್ಲಾಗ್ ಅಂದ್ರೂ ಏನಾದ್ರೂ ನಾನು ಡೈಲಿ ನಂದು ಲಂಚ್ ಸೀನ್ಸ್ ಅಂದ್ರೆ ಮಧ್ಯಾಹ್ನದ ನಂದು ರೂಟೀನ್ ರೂಟೀನ್ ಒಳಗೆ ನನ್ನ ಕುಕ್ಕಿಂಗ್ ಹೆಂಗೆ ಇರ್ತೈತಲ್ಲ ಸೇನ ಅದನ್ನು ನಾನು ಬ್ಲಾಗ್ ಮಾಡಾಕತ್ತೀನಿ. ಬ್ಲಾಗ್ ಅಂದ್ರೆ ಏನು ಫಾರ್ ಮೀ ಬ್ಲಾಗ್ ಅಂದ್ರೆ ಅದು ನಾನು ಟ್ರೈ ಮಾಡಾಕತ್ತೀನಿ ಡಿಫ್ರೆಂಟ್ ಆ್ಯಂಗಲಿಂದ ಶೂಟ್ ಮಾಡೋಕೆ ನಾನು ಟ್ರೈ ಮಾಡಾಕತ್ತೀನಿ. ಸೊ ಇಟ್ ಈಸ್ ಆಲ್ ಲೈಕ್ ಟ್ರಯಲ್ ಆ್ಯಂಡ್ ಎರರ್. ಚಲೋ ಬಂತು ನೋಡೋಣ, ಐ ಡೋಂಟ್ ನೋ. ಸೊ ಇವತ್ತು ಜಸ್ಟ್ ನಾನು ಡಿಫ್ರೆಂಟ್ ಆ್ಯಂಗಲಿಂದ ನಂದು ಕುಕ್ಕಿಂಗ್ ಬ್ಲಾಗನ್ನು ಒಂದು ಮಾಡೋಕ್ಕೆ ಟ್ರೈ ಮಾಡಾಕತ್ತೀನಿ. ಇಲ್ಲಿ ನೋಡ್ರಿ, ನಾನು ಆ್ಯಕ್ಚುಲಿ ಯಾಕೆ ಮಾಡಾಕತ್ತೇನಂದರೆ ಇಟ್ ಜಸ್ಟ್ ಫನ್. ನನಗೇನಂದ್ರೆ ಇದು ಟೈಮ್ ಪಾಸೂ ಆಯಿತು. ಆ್ಯಕ್ಚುಲಿ ಇದಕ್ಕೆ 2-3 ರೀಸನ್ ಅದಾವೆ ನಾನು ಇದನ್ನ ಯಾಕೆ ಮಾಡಾಕ್ತೇನೆ ಕುಕ್ಕಿಂಗ್ ಬ್ಲಾಗ್ ಅಂಥೇಳಿ. ಕುಕ್ಕಿಂಗ್ ಬ್ಲಾಗ್ ಅಂತ ಅಷ್ಟಲ್ಲ, ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟನ್ನು ಯಾಕೆ ಮಾಡೀನಿ ಅಂಥೇಳಿ. ಸೊ ಇದು ಸ್ಟಾರ್ಟ್ ಮಾಡೋದೇನಂದ್ರೆ, ಈಗ ನಂದು ಡೈಲಿ ನಾನು ಇವಾಗ ಹೆಂಗೋ ಜಾಬಿಂದ ಬ್ರೇಕ್ ತೊಗೊಂಡೀನಿ. ಆಫ್ಟರ್ ಪೋಸ್ಟ್ ಡೆಲಿವರಿ ನಾನು ಜಾಬಿಂದ ಬ್ರೇಕ್ ತೊಗೊಂಡೇನಿ. ನಾನು ಮನೆಯೊಳಗಿರ್ತೀನಿ. ಸೊ ಮನೆಯೊಳಗಿರ್ತೀನಿ. ನಂದು ಡೈಲಿ ರೂಟೀನ್ ಹೆಂಗೆ ಹೇಳೋದು, ಕುಕ್ಕಿಂಗ್ ಮಾಡೋದು, ಆಮೇಲೆ ಬ್ರೇಕ್ಫಾಸ್ಟ್, ಬೇಬಿ ನೋಡ್ಕೊಳ್ಳೋದು ಎಲ್ಲ ಇದಾಗೈತಲ್ಲ. ಸೊ ಕುಕ್ಕಿಂಗನ್ನ ಡೈಲಿ ಮಾಡೋದು ಹೆಂಗೆ ಒಂದೊಂದು ಸರ್ತಿ ಬೇಸರ ಆಗ್ತೈತೆ ಒಂದೊಂದು ಸರ್ತಿ. ಸೊ ಅದು ಬೇಸರ ಏನೈತಲ್ಲ ಅದನ್ನ ಸೈಡ್ ಇಡಬೇಕಂಥೇಳಿ, ಅದಕ್ಕೇನಾದರೂ ಈಗ ನಾನು ಬ್ಲಾಗ್ ಮಾಡ್ಬೇಕಂಥೇಳಿ ನನ್ನ ತಲೆ ಒಳಗಿತ್ತಂದ್ರೆ, ಸೊ ನಾನು ಕುಕ್ಕಿಂಗ್ ಏನೈತಲ್ಲ ಇಂಟ್ರೆಸ್ಟಿಂದ ಮಾಡ್ತೀನಿ. ಅದ್ರೊಳಗೆ ನಾನು ಇದು ವಿಡಿಯೋ ಮಾಡಬೇಕಂತದ್ದು ಹಿಂಗೆ ಬಂತಂದ್ರಲ್ಲ, ಏನೇನೋ ರೆಸಿಪಿ ನಾನು ಎವ್ರಿಡೇ ಏನು ಇಂಟ್ರೆಸ್ಟ್ ಇರೋಂಗಿಲ್ಲ ಅಂತಲ್ಲ, ಮಾಡ್ತೇನೆ ನಾನು. ನಂಗೆ ಕುಕ್ಕಿಂಗ್ ಈಸ್ ಮೈ ಲೈಕ್ ಹಾಬಿ. ನಂಗೆ ಕುಕ್ಕಿಂಗ್ ಈಸ್ ಲವ್ ಫಾರ್ ಮೀ. ಸೊ ಅದ್ರೊಳಗೇನು ನಂಗೆ ಅಷ್ಟು ಪ್ರಾಬ್ಲಮ್ ಏನಿಲ್ಲ. ಬಟ್ ಇದೊಂದು ರೀಸನ್ ಇತ್ತಂದ್ರೆ ನಾವು ಇನ್ನೂ ಸ್ವಲ್ಪ ನೀಟಾಗಿ ಎಲ್ಲ ಮಾಡ್ಬೋದಲ್ಲ. ಸೊ ಇದು ಒಂದು ಫನ್ ಎಲಿಮೆಂಟ್ ಇದ್ದಂಗೆ ಆಗ್ತೈತೆ. ಯಾಕಂದ್ರೆ ನಾನು ಒಬ್ಬಾಕಿನ ಅಂದ್ರೆ ನಾನು ನನ್ನ ಮಗ ಇಬ್ಬರನ್ನ ಹೋಲ್ ಡೇ ಇರ್ತೀವಿ. ಅವನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ಟಿ ವಿ ಅದು ಇದು ಎಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡಿ ಆದಮೇಲೆ ಸ್ವಲ್ಪ ಟೈಮ್ ಈ ರೀತಿನೂ ಉಳಿತದಲ್ಲ. ಸೊ ಅದನ್ನು ಕುಕ್ಕಿಂಗ್ ಜೊತೆ ನಾನು ಈ ರೀತಿ ಶೂಟ್ ಮಾಡ್ಕೊತ ಮಾಡಕತ್ನಿ ಅಂದ್ರೆ ಏನೋ ಈ ರೀತಿ ನಾನು ವಿಡಿಯೋಗ್ರಫಿ ಅಥವಾ ವಿಡಿಯೋ ಎಡಿಟಿಂಗ್, ಆಮೇಲೆ ಯಾವ ರೀತಿ ಯಾವ ಆ್ಯಂಗಲ್ನಾಗ ಏನೇನು ಮಾಡೋದು ಇದೆಲ್ಲ ಕಲ್ತಂಗೂ ಆಗ್ತೈತಿ. ಇದೊಂದು ಆಗ್ತೈತಿ. ಪ್ಲಸ್ ನಂದು ಇದೇನು ಯೂಟ್ಯೂಬ್ ವ್ಲಾಗಿಂಗ್ ಅಂತ ಏನು ಬಂದೈತಲ್ಲ ಈಗ, ಅದು ಆಗ್ತೈತಿ. ಜೊತೆಗೆ ನನ್ನ ಇಡೀ ಹೋಲ್ ಡೇದ ಅಥವಾ ನಂದು ಕುಕ್ಕಿಂಗದ್ದು ಕೆಲಸನೂ ಆಗ್ತೈತಿ. ಸೊ ಇದ್ರೊಳಗೆ ನನಗೇನು ಲಾಸ್ ಅಂತಿಲ್ಲ. ಇನ್ಫ್ಯಾಕ್ಟ್ ಇದು ನನಗೆ ಫನ್. ಸೊ ನಾನು ಅದಕ್ಕೋಸ್ಕರ ಯೂಟ್ಯೂಬ್ದು ಈ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೇನೆ. ಗೊತ್ತೈತೆ ನನಗೇನು ಆ ರೀತಿ ಏನು ವ್ಯೂವರ್ಸ್ ಏನಿಲ್ಲ. ನಾನು ಈ ರೀತಿ ಇದಕ್ಕೆ ಸ್ಪೀಚ್ ಕೊಡೋಕ್ಕಂಥೇಳಿ ವ್ಯೂವರ್ಸ್ ಇದ್ರನ್ನ ಮಾಡಬೇಕಂತ ಏನಿಲ್ಲ. ನಾನು ಸ್ಟಾರ್ಟ್ ಮಾಡೋಣ. ಇನ್ನೂ ಒಂದು ರೀಸನ್ ಏನಂದ್ರೆ ಡೈಲಿ ಅಡುಗೆ ಮಾಡ್ತೇನೆ. ಸೊ ಈಗ ಹೆಂಗೂ ನಂಗೆ ಶೂಟ್ ಮಾಡೋದು, ಆಮೇಲೆ ವಿಡಿಯೋಗ್ರಫಿ ಇದು ಎಡಿಟಿಂಗ್ ಅದನ್ನು ಸ್ವಲ್ಪ ಶಾಕ್ ಬಂದೈತೆ ಅಂದಮೇಲೆ ಇದು ಮಾಡಾಕತ್ತೇನೆ ಅಂದಮೇಲೆ ವೈ ನಾಟ್ ಯೂಟ್ಯೂಬಿಗೆ ಇದನ್ನ ಹಾಕಬಾರ್ದು. ಯಾಕಂದರೆ ಈಗ ಯೂಟ್ಯೂಬಿಂದ ಭಾಳಷ್ಟು ಜನ ದುಡ್ಡು ಮಾಡಾಕತ್ತಾರೆ. ಯೂಟ್ಯೂಬಿಂದ ಈಗ ಇನ್ಕಮನ್ನು ಜನ್ರೇಟ್ ಆಗಾಕತ್ತೈತಿ. ಓಕೆ, ನಾನು ಈಗ ಸ್ಮಾಲ್ ಸ್ಟೆಪ್ಸ್ ಇಡಾಕತ್ತೀನಿ. ಅಷ್ಟು ದೊಡ್ಡದೇನು ನಂದು ಆಗ್ತೈತೆ ಅಂತ ನಾನೇನು ಹೇಳಾಕತ್ತಿಲ್ಲ. ಬಟ್ ಜಸ್ಟ್ ಏನಂದ್ರೆ ಎಲ್ಲನೂ ಆಗಾಕತ್ತೈತಲ್ಲ. ನನ್ನ ಕೆಲಸ ಆಗಾಕತ್ತೈತಿ, ನನ್ನ ವಿಡಿಯೋನೂ ಆಗಾಕತ್ತೈತಿ, ನನ್ನ ಹಾಬಿನೂ ನಾನು ಫುಲ್ಫಿಲ್ ಮಾಡ್ಕೊಳಕ್ತೀನಿ. ಅದ್ರ ಜೊತೆ ಈ ಪ್ಲ್ಯಾಟ್ಫಾರ್ಮ್ನಾಗ ನಾನು ಜಸ್ಟ್ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಯಾವಾಗೋ ಒಂದಿನ ಇದು ಕ್ಲಿಕ್ ಆಯ್ತಪ್ಪ, ಯಾವುದೋ ಒಂದು ವಿಡಿಯೋ ಕ್ಲಿಕ್ ಆಯಿತು, ಇದರಿಂದನೂ ಏನಾದರೂ ಸ್ವಲ್ಪ ಚಲೋ ಆಯ್ತಂದ್ರೆ ಏನು ಕೆಟ್ಟೇನಾಯ್ತತ್ರ ಚಲೋ ಅಲ್ಲ. ಸೊ ನಂದು ಹಾಬಿನೂ ಆಯ್ತು, ನಂದು ಟೈಮ್ ಪಾಸೂ ಆಯ್ತು, ನನ್ನ ಡೈಲಿ ವರ್ಕೂ ಆಯ್ತು. ಪ್ಲಸ್ ನನಗೆ ಚಲೋ ಇಂಟ್ರೆಸ್ಟ್, ನಂದು ಸ್ಟೇಟ್ ಆಫ್ ಮೈಂಡ್ ಚಲೋನೂ ಇರ್ತೈತೆ. ನಾನು ಫುಲ್ ಡೇ ಆ್ಯಕ್ಟಿವ್ ಇರ್ತೇನೆ. ಇದೆಲ್ಲ ಮಾಡೋದ್ರೊಳಗೆ ಫುಲ್ ಆ್ಯಕ್ಟಿವ್ ಇರ್ತೇನೆ, ನಾನು ಅಲರ್ಟ್ ಇರ್ತೇನೆ. ಇಲ್ಲಾಂದ್ರೆ ಏನೂ ಹಿಂಗೆ ರೀಸನ್ಸ್ ಇನ್ನೂ ಇರಲಿಲ್ಲ ಅಂದರೆ ಏನಾಗ್ತೈತಿ,
ಸೊ ಬೇಗ ಬೇಗ ಕುಕ್ಕಿಂಗ್ ಮಾಡಿ ಸೈಡ್ ಇಟ್ವಿ, ಆಮೇಲೆ ಸ್ವಲ್ಪ ಟಿ ವಿ ನೋಡು, ಮೊಬೈಲ್ ಸ್ಕ್ರೋಲಿಂಗ್ ಮಾಡು, ಮಲ್ಕೊಂಡ್ವಿ, ಆಮೇಲೆ ಮೊಬೈಲ್ ಸ್ಕ್ರೋಲಿಂಗ್ ಮಾಡಕತ್ವಿ ಅಂದ್ರೆ ಮುಗೀತು. ಅದ್ರೊಳಗೆ ಟೈಮ್ ಹೆಂಗೆ ಹೋಗೈತೆ ಅಂತ ಗೊತ್ತಾಗಂಗಿಲ್ಲ. ಆಮೇಲೆ ಭಾಳ ಲೇಸಿ ಆಗ್ಬಿಡ್ತೇವೆ. ಇದು ನಾನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಒನ್ಸ್ ನಾನು ಮೊಬೈಲ್ ಸ್ಕ್ರೋಲ್ ಮಾಡೋಕ್ಕೆ ಕುಂತ್ನಿ ಅಂದ್ರೆ ಟೈಮ್ ಹೆಂಗೆ ಹೋಗೈತೆ ಅಂತಲೇ ಗೊತ್ತಾಗಂಗಿಲ್ಲ. ಲಿಟ್ರಲಿ ಮಾರ್ನಿಂಗಿಂದ ಅದು ನೂನ್ ಆಗಿಬಿಟ್ಟಿರ್ತೈತೆ. ಅಲ್ಲಿ ಒಂದೊಂದು ಸತ ಅಷ್ಟು ಮಟ್ಟ ನಾನು ಬೇರೆ ಏನೂ ಕೆಲಸನೂ ಮಾಡ್ಕೊಂಡಿರಂಗಿಲ್ಲ, ಫ್ರೆಶ್ ಅಪ್ ಆಗಿರಂಗಿಲ್ಲ, ಏನೂ ಕುಕ್ ಮಾಡಿರಂಗಿಲ್ಲ, ತಿಂದಿರಂಗಿಲ್ಲ, ಇನ್ಫ್ಯಾಕ್ಟ್ ನೀರು ಕುಡ್ದಿರಂಗಿಲ್ಲ. ಅಷ್ಟು ಮೊಬೈಲ್ ಸ್ಕ್ರೋಲ್ ಮಾಡಿ ಒಂದೊಂದು ಸತ ಆಗಿಬಿಟ್ಟಿರ್ತದೆ ಎಕ್ಸ್ಪೀರಿಯನ್ಸ್. ಸೊ ಅಂಥವೆಲ್ಲ ಹ್ಯಾಬಿಟ್ಸನ್ನು ಸ್ವಲ್ಪ ದೂರ ಮಾಡೋ ಸಲುವಾಗಿ ನನ್ನನ್ನು ನಾನು ಆ್ಯಕ್ಟಿವ್ ಇರೋ ಸಲುವಾಗಿ, ಯಾಕಂದ್ರೆ ಮುಂಚೆಲ್ಲ ಆಫೀಸ್ಗೆ ಹೋಗ್ತಿದ್ನಿ, ಅವಾಗ ನಮ್ಗೆ ಬಾಸ್ ಇರ್ತಿದ್ರು, ಟೈಮ್ ಇರ್ತಿತ್ತು, ಟೈಮ್ ಟೇಬಲ್ ಇರ್ತಿತ್ತು, ಒಂದು ಸ್ಕೆಡ್ಯೂಲ್ ಇರ್ತಿತ್ತು. ಆ ಸ್ಕೆಡ್ಯೂಲಿಗೆ ಬೇಡ ಅಂದ್ರೂ ಅಷ್ಟೊತ್ತಿಗೆ ನಾವು ಎದ್ದು ರೆಡಿ ಆಗಿ ಬೇಗ ಆ ಟೈಮ್ ಒಳಗೆ ಸೆಟ್ ಆಗಲಿಲ್ಲ ಅಂದ್ರೂ ಹೆಂಗೋ ಏನೋ ಮ್ಯಾನೇಜ್ ಮಾಡಿ ಬೇಗ ಆಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ, ಬ್ರೇಕ್ಫಾಸ್ಟ್ ಇಲ್ಲ ಅಂದರೂ ಅದನ್ನ ಹಂಗೆ ತೊಗೊಂಡು ಹೋಗ್ಬಿಡ್ತಿದ್ವಿ. ಯಾಕಂದ್ರೆ ಸ್ಕೆಡ್ಯೂಲ್ ಇರ್ತಿತ್ತು, ಮಾಡಲೇಬೇಕು. ಇಲ್ಲಿ ಇವಾಗ ನಾನು ಹೌಸ್ ವೈಫ್ ಅದೇ, ನನ್ನ ಹಂತಲೇನು ನೋ ಸ್ಕೆಡ್ಯೂಲ್. ನೀವು ಎದ್ದಾಗನ ನಿಮ್ದು ಎಲ್ಲ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗ್ತೈತಿ. ನೀವು ಮಾಡ್ಕೊಂಡಾಗನ ನಿಮ್ಮ ಕೆಲಸ, ನೀವು ತಿಂದಾಗನ ನಿಮ್ಮ ಊಟ. ತಿನ್ನೋಕ್ಕೂ ಟೈಮ್ ಇಲ್ಲ, ಮಲ್ಕೊಳಕ್ಕೂ ಇಲ್ಲ, ಎದಕ್ಕೂ ಟೈಮ್ ಇಲ್ಲ. ಸೊ ಇದಕ್ಕೆಲ್ಲ ನಾನು ಒಂದು ಬೌಂಡ್ರಿ ಅಥವಾ ಒಂದು ಸ್ಕೆಡ್ಯೂಲ್ ಸೆಟ್ ಮಾಡ್ಕೊಳ್ಬೇಕಂಥೇಳಿ ಇದನ್ನ ನಾನು ಮಾಡಾಕತ್ತೇನೆ. ಇದೆಲ್ಲ ಮಾಡೋದು ಇತ್ತಂದ್ರೆ ನಾವು ಆಯಾ ಟೈಮಿಗೆ ವ್ಲಾಗಿಂಗ್ ಸಂಬಂಧ ಆದರೂ ನಾನು ಆಯಾ ಟೈಮಿಗೆ ಆಯಾ ಕೆಲಸ ಮುಗಿಸ್ತೇನೆ. ಹೆಚ್ಚು ಸ್ಕ್ರೋಲಿಂಗ್ ಒಳಗೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇನ್ಸ್ಟೆಡ್ ಸ್ಕ್ರೋಲಿಂಗ್ ನಾನು ಒಂದು ಸ್ವಲ್ಪ ಟೂಲ್ಸನ್ನೆಲ್ಲ ಯೂಸ್ ಮಾಡಿ ಎಡಿಟಿಂಗ್ ಏನೋ ಎಕ್ಸ್ಪ್ಲೋರ್ ಈ ಫೀಲ್ಡ್ ಒಳಗೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಾಕತ್ತೇನೆ. ಯಾವ ಆ್ಯಪಿಂದ ಯಾವ ರೀತಿ ಎಡಿಟ್ ಮಾಡಬೇಕು ಅದೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಾಕತ್ತೀನಿ. ಎಲ್ಲ ಹೊಸ ಟೂಲ್ಸ್ ಯೂಸ್ ಮಾಡಾಕತ್ತೀನಿ, ಟ್ರೈ ಮಾಡಾಕತ್ತೀನಿ. ಇದೆಲ್ಲ ನಾನು ಒಬ್ಬೊಬ್ರಿಗೆ ಇದೆಲ್ಲ ಬೇಸಿಕ್ಕನೇ ಇರ್ಬೋದು, ಬಟ್ ಫಾರ್ ಮೀ ಇಟ್ ಈಸ್ ಆಲ್ ನ್ಯೂ. ಸೊ ಇದನ್ನೆಲ್ಲ ನಾನು ಟ್ರೈ ಮಾಡಾಕತ್ತೀನಿ, ಎಡಿಟಿಂಗ್ ಆಗಿರ್ಬೋದು. ಆಮೇಲೆ ಇವತ್ತು ನಾನು ಇನ್ನೂ ಒಂದೇನಂದ್ರೆ ಒಂದು ಸ್ವಲ್ಪ ನಾನು ವಿಡಿಯೋನ ಬೇರೆ ಆ್ಯಂಗಲಿಂದ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡೇನಿ. ಒಂದು ಸಣ್ಣದೊಂದು ಟ್ರೈಪಾಡ್ ತೊಗೊಂಬಂದೇನಿ. ಭಾಳ ಕಾಸ್ಟ್ಲಿ ಏನಿಲ್ಲ, ಜಸ್ಟ್ ಹಂಗೆ ಒಂದು 300 ರೂಪೀಸ್ವರೆಗೂ ತೊಗೊಂಬಂದೇನಿ. ಲೆಟ್ಸ್ ಸಿ ಅದನ್ನ ನಾನು ಎಷ್ಟು ದಿನ ಯೂಸ್ ಮಾಡ್ತೀನಿ, ಯಾವ ರೀತಿ ಯೂಸ್ ಮಾಡ್ತೀನಿ ಅಂಥೇಳಿ. ಸೊ ಇಷ್ಟು ನನ್ನ ತಲೆಗಂಕ ಮೋಟಿವ್ಸ್ ಅದಾವೆ. ಲೈಕ್ ನಾನು ಆ್ಯಕ್ಟಿವ್ ಇರ್ತೇನೆ, ನಂದು ಕೆಲಸನೂ ಆಗ್ತೈತಿ, ವ್ಲಾಗಿಂಗೂ ಆಗ್ತೈತಿ, ನಾನೇನೋ ಒಂದು ಸ್ವಲ್ಪ ಕಲ್ತಂಗೂ ಆಗ್ತೈತಿ ಅಂಥೇಳಿ ಎಲ್ಲ ತಲೆಯಾಗ ಅದಾವ. ಸೊ ಮಾಡಾಕತ್ತೇನೆ. ಲೆಟ್ಸ್ ಸಿ ನಾನು ಹೌ ಲಾಂಗ್ ಮಾಡ್ತೇನೆ ಅಂಥೇಳಿ. ಇದೂ ನಂದು ಹೆಂಗಾಗೈತೆ ಅಂದ್ರೆ ನಾನು ಇದನ್ನ ಡೈಲಿ ಕಂಟಿನ್ಯೂ ನಾನು ಮಾಡಾಕತ್ತಿಲ್ಲ. ಈ ಕನ್ಸಿಸ್ಟೆನ್ಸಿನಿ ನಂಗೆ ಒಂದು ಸ್ವಲ್ಪ ಮೇಂಟೈನ್ ಮಾಡೋದೈತಿ. ಇವತ್ತೇನು ನಾನು ಇದನ್ನ ವಿಡಿಯೋ ಮಾಡಾಕತ್ತೇನಿಲ್ಲ, ನಂಗೆ ಈ ರೀತಿ ಒಂದು ಸ್ವಲ್ಪ ರೆಗ್ಯುಲರ್ ಆಗಿ ನಾನು ಮಾಡೋದೈತಿ. ಸೊ ದಟ್ ನಂದು ರೆಗ್ಯುಲರ್ ರೂಟೀನ್ ನನಗನ ಅದು ಹ್ಯಾಬಿಟ್ ಆಗಲಿ. ಇದನ್ನ ನಾನು ಒಂದೊಂದು ಸತಿ ಏನಾಗ್ತೈತಲ್ಲ ವಿಡಿಯೋಸ್ ಸಂಬಂಧನೂ ಇದನ್ನ ನಾನು ಡೇ ಫುಲ್ ಫಾಲೋ ಮಾಡ್ತೀನಿ. ಒಂದೊಂದು ಸತ ನಾನು ಬ್ರೇಕ್ ತೊಗೊಂಡು ಮತ್ತು ರೆಸ್ಟ್ ಮೋಡ್ ಅಂಥೇಳಿ ಮತ್ತು ಸೇಫ್ ಝೋನಿಗನ ಬಂದುಬಿಡಾಕತ್ತೇನೆ. ನಂಗೆ ಅದು ಆ ಝೋನ್ ಬ್ಯಾಡ್ ಆಗೈತಿ. ನಂಗೆ ಸ್ವಲ್ಪ ಆ್ಯಕ್ಟಿವನ್ನ ಇರೋದೈತಿ. ನನ್ನ ಮಗನ ಜೊತೆ ನನ್ನ ಮಗ ನನಗೆ ಭಾಳ ರೆಸ್ಟ್ ಮಾಡೋಕ್ಕೆ ಬಿಡಂಗೇನೂ ಇಲ್ಲ ಬೇಡ. ಬಟ್ ಸ್ಟಿಲ್ ಆಫ್ಟರ್ ಅಂದ್ರೆ ಈಗ ನೋಡ್ರಿ ಅವನಿಗೆ ಮಲ್ಕೊಂಡಾಗ ಅಥವಾ ಆಟ ಆಡಬೇಕಾದ್ರೆ ಅಂದ್ರೆ ಅವ್ರ ನೇಬರ್ಸ್ ಅದಾರಲ್ಲ ಅವರೆಲ್ಲ ಅವ್ನ ಫ್ರೆಂಡ್ಸ್ ಜೊತೆ ಅವೆಲ್ಲ ಆಟ ಆಡಬೇಕಾದ್ರೆ ಅವ್ನ ಟೈಮ್ ತೊಗೊಳ್ಬೇಕಾದ್ರೆ ನಾನು ಫ್ರೀ ಇರ್ತೇನಲ್ಲ ಆ ಟೈಮ್ನಾಗ ನನಗೆ ಈ ರೀತಿನ ಟೈಮ್ ಯೂಸ್ ಮಾಡ್ಕೊಳ್ಳೋದೈತಿ. ಸೊ ಇವತ್ತು ನಾನು ಈ ರೀತಿ ಒಂದು ನಂದು ಫುಲ್ ಅಲ್ಲ, ಇದು ಒಂದು ಟೈಮದ್ದು ಐ ಮೀನ್ ಮಧ್ಯಾಹ್ನದ ಒಂದು ನಾನು ಇವತ್ತು ಕ್ಯಾಪ್ಚರ್ ಮಾಡೀನಿ. ಮಧ್ಯಾಹ್ನದ ಕುಕ್ಕಿಂಗ್ ಬ್ಲಾಗ್. ನಾನು ಮೋಸ್ಟ್ಲಿ ಈವ್ನಿಂಗ್ ಸ್ವಲ್ಪ ಕುಕ್ಕಿಂಗ್ ಮಾಡೋದು ಕಡಿಮೆ. ಅದನ್ನೂ ನಾನು ಇದು ವ್ಲಾಗಿಂಗ್ ಅಂದ್ರೆ ಇದೇನು ನಾನು ವ್ಲಾಗಿಂಗ್ ಕಂಟಿನ್ಯೂ ಮಾಡಿದ್ನಂದ್ರೆ ಐ ಆಮ್ ಹೋಪಿಂಗ್ ನಾನು ಈವ್ನಿಂಗನು ಚಲೋ ಕುಕ್ಕಿಂಗ್ ಮನೆ ಒಳಗನ ಮಾಡಿ ಆಲ್ಮೋಸ್ಟ್ ಎವ್ರಿ ಡೇ ಮನೆ ಒಳಗೆ ಬಿಸಿ ಊಟನ ತಿನ್ಬೇಕಂತ ನಂಗೆ ಅದು ತಲೆಯಾಗೈತಿ. ಐ ಹೋಪ್ ನಾನು ಅದನ್ನೂ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ. ಆಮೇಲೆ ನಂಗೆ ಡೈಲಿ ಇದನ್ನ ಈ ರೂಟೀನನ್ನು ನಂಗೆ ಇದನ್ನ ವ್ಲಾಗಿಂಗ್ ಸಲುವಾಗಿ ಆದರೂ ಅಂದರೆ ಇದೊಂದು ರೀಸನ್ ಇರ್ತೈತಲ್ಲ, ಇದ್ರ ಸಲುವಾಗಿ ಆದರೂ ನಂಗೆ ಇದನ್ನ ಡೈಲಿ ಸೇಮ್ ಟೈಮಿಂಗ್ ಒಳಗೆ ಸೇಮ್ ಥಿಂಗ್ ಕಂಟಿನ್ಯೂ ಮಾಡೋದೈತಿ. ಇವತ್ತು ಇದನ್ನ ನಾನು ಹಾರ್ಡ್ಲಿ 1 to 2 hours ನಾನು ವ್ಲಾಗಿಂಗ್
ಕ್ಯಾಪ್ಚರ್ ಮಾಡ್ಕೊಂಡೇನಿ ಮಧ್ಯಾಹ್ನದ ಊಟದ್ದು. ಇಲ್ಲಿ ನೋಡ್ರಿ, ಇದು ನಾನು ಇವತ್ತು ಬೇರೆ ಆ್ಯಂಗಲ್ ಟ್ರೈ ಮಾಡೇನಿ. ಸೊ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ನಂದು ಮೆನ್ಯೂನೂ ಭಾಳ ಇರೋಕ್ಕಿಲ್ಲ, ಭಾಳ ಟೈಮ್ ಏನು ಆಗಲಿಲ್ಲ ನನಗೆ. ನನ್ನ ಟೈಮ್ ಆ್ಯಕ್ಚುಲಿ ಅಬ್ಸರ್ವ್ ಮಾಡಲಿಲ್ಲ. ಸೊ ನಂಗೆ ಭಾಳ ಟೈಮಿಂಗ್ ಏನಾಗಿಲ್ಲ. ಇದು ವ್ಲಾಗಿಂಗ್ ಇರಲಿಲ್ಲ, ಶೂಟ್ ಮಾಡೋದಿರಲಿಲ್ಲ ಅಂದ್ರೆ ಇದನ್ನ ಹೆಂಗೆ ಹಾಫ್ ಆನ್ ಅವರ್ ಟು 1 hour ಒಳಗನ 45 ಮಿನಿಟ್ಸ್ ಅಷ್ಟೊತ್ತಿಗೆ ಈ ಕುಕ್ಕಿಂಗ್ ಮುಗಿಸ್ಬಿಡ್ತಿದ್ದೆ. ಶೂಟ್ ಮಾಡ್ಕೊತನ ನಾನು ಇದು ಅಡುಗೆ ಮಾಡ್ಕೊಳಕತ್ತಿದ್ನಿಲ್ಲ ಮತ್ತೇನಂತ. ಸೊ ಮೋಸ್ಟ್ಲಿ 45 ಮಿನಿಟ್ಸ್ ನಾನು ಎಕ್ಸ್ಟ್ರಾ ತೊಗೊಂಡಿರ್ಬೋದು. ನೆಕ್ಸ್ಟ್ ಟೈಮ್ ನಾನು ಟೈಮ್ ಅಬ್ಸರ್ವ್ ಮಾಡ್ತೇನೆ, ನಾನು ಈ ರೀತಿ ಶೂಟ್ ಮಾಡ್ಕೊತ ಅಡುಗೆ ಮಾಡೋಕತ್ರ ಎಷ್ಟು ಟೈಮ್ ತೊಗೊಂಡೇನೆ ಅಂತೇಳಿ. ಸೊ ಇವತ್ತು ನಾನು ಈ 2 ಅನ್ನ ಸಾರು ಅಷ್ಟೇ ಮಾಡ್ಕೊಂಡಿದ್ದೆ ಅಲ್ಲ ಇವತ್ತು ನಾನು. ಸೊ ನನಗೆ ಟೈಮ್ ಏನು ಭಾಳ ಜಾಸ್ತಿ ಇವತ್ತು ನಾನು ತೊಗೊಂಡಿಲ್ಲ. ಫಸ್ಟ್ ಟ್ರೈ ಅಂದರೆ ಫ್ರಮ್ ಡಿಫ್ರೆಂಟ್ ಆ್ಯಂಗಲಿಂದ. ಸೊ ಯಾವ ರೀತಿ ಬರ್ತದೆ ಅಂತೇಳಿ ನಾನು ಎಕ್ಸೈಟೆಡ್ ಅದೇನೆ. ಇವತ್ತು ನಾನು ಅನ್ನ ಆಮೇಲೆ ನುಗ್ಗಿಕಾಯಿ ಸಾರು ಅದ್ರೊಳಗೆ ಒಂದು ಸ್ವಲ್ಪ ಪಾಲಕನೂ ಹಾಕ್ಕೊಂಡಿದ್ದೆ. ಯಾಕಂದ್ರೆ ಪಾಲಕನೂ ಇತ್ತು, ಸ್ವಲ್ಪ ಹುರ್ಕೊಂಡ್ಬಿಟ್ಟಿತ್ತು, ಅದು ಮತ್ತೆ ವೇಸ್ಟ್ ಯಾಕೆ ಮಾಡೋದು ಅಂಥೇಳಿ ಅನ್ನ, ನುಗ್ಗಿಕಾಯಿ ಪಾಲಕ್ ಸಾರು ಮತ್ತು ಫಿಶ್ ಫ್ರೈ. ಜಸ್ಟ್ 2 ಪೀಸಸ್ ಫಿಶ್ ನಾನು ಫ್ರೈ ಮಾಡ್ಕೊಂಡಿದ್ದೆ. ಫಿಶ್ ಏನಾಯ್ತಂದ್ರೆ ನಿನ್ನೆ ನಾವು ನೈಟ್ ಫಿಶ್ ತಂದಿದ್ವಿ, ಅವು ಒಂದು ಸ್ವಲ್ಪ ಫಿಶ್ ಭಾಳ ಆಗಿಬಿಟ್ಟಿತ್ತು ನಮ್ಗೆ. ಸೊ ನಾನು ಒಂದು 4 ಪೀಸು ಫಿಶಸನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದ್ರೊಳಗಿಂದನೇ ಈಗ ನಾನು 2 ಪೀಸ್ ಲಂಚಿಗೆ ತೊಗೊಂಡ್ಬಿಟ್ಟೇನೆ. ಈಗ ಇವೆರಡು ಪೀಸ್ ಮುಗಿದೋನು ಇನ್ನೂ 2 ಪೀಸಸ್ ಅದನ್ನೇನಾದರೂ ಮತ್ತು ನಾನು ಮ್ಯಾನೇಜ್ ಮಾಡ್ತೀನಿ ಈವ್ನಿಂಗ್. ಸೊ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟಿಗೆ ಚಪಾತಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ನಿ ಡೈರೆಕ್ಟ್. ಅದಕ್ಕೆ ನಾನು ಈಗ ಮಧ್ಯಾಹ್ನ ಚಪಾತಿ ಅಥವಾ ರೊಟ್ಟಿ ಏನೂ ಇಟ್ಕೊಂಡಿಲ್ಲ, ಡೈರೆಕ್ಟ್ಲಿ ಅನ್ನ ಸಾರು ಅದ್ರ ಜೊತೆಗೆ ಒಂದು ಸ್ವಲ್ಪ ಇದನ್ನ ಫಿಶ್ ಫ್ರೈನ ಇಟ್ಕೊಂಡ್ಬಿಟ್ಟೇನೆ. ಫಿಶ್ ಫ್ರೈಯು ನಾನು ಏನೂ ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರಲಿಲ್ಲ. ಫಿಶ್ ಹೆಂಗೆ ನಾನು ಫ್ರಿಜ್ ಒಳಗೆ ಇಡಬೇಕಂದ್ರೆ ಹಂಗೆ ಡೈರೆಕ್ಟೂ ಐಸ್ ಒಳಗೆ ನಾನು ಒಂದೊಂದು ಸ್ಟೋರ್ ಮಾಡೋಂಗಿಲ್ಲ. ಅದನ್ನ ನೀಟಾಗಿ ತೊಳೆದು ಅದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಚ್ಚಿ ಸ್ಟೋರ್ ಮಾಡ್ತೇನೆ. ಸೊ ನೆಕ್ಸ್ಟ್ ನಾನು ಅದನ್ನೇನು ಮಾಡಿದ್ನಿ, ಜಸ್ಟ್ ಅದನ್ನ ನೀಟಾಗಿ ತೊಳ್ಕೊಂಡು ಅರಿಶಿನ ಉಪ್ಪು ಏನು ಹಚ್ಕೊಂಡಿರ್ತಾನಿಲ್ಲ ಅದನ್ನ ಮತ್ತೆ ತೊಳೆದು ಬೇರೆ ಮ್ಯಾರಿನೇಷನ್ ನಮ್ಗೆ ಏನು ಬೇಕು, ನಾವು ಏನು ಮಾಡ್ಕೊಳ್ತಿರ್ತೇವಲ್ಲ ಅದ್ರ ಪ್ರಕಾರ ನಾವು ಕುಕ್ ಮಾಡ್ಕೊಂಡು ಬಿಡ್ಬೋದು. ನಾನು ಫ್ರೈ ಮಾಡ್ಕೊಳಕತ್ತಿದ್ನ ಅಂಥೇಳಿ ಭಾಳ ಬೇಸಿಕ್ಕಾಗಿ ನಾನು ಬೇಸಿಕ್ ಮಸಾಲಾಸ್ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡೇನಿ. ಅದ್ರೊಳಗೇನು ನಾನು ಕಾರ್ನ್ಫ್ಲವರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹುಣಸೆ ರಸ ಅಥವಾ ಲೆಮನ್ ರಸ ಏನೂ ಹಾಕ್ಕೊಂಡಿಲ್ಲ. ಡೈರೆಕ್ಟ್ಲಿ ನಾನು ಡ್ರೈ ಮಸಾಲ ಪೌಡರ್ಸ್ ಅಂದರೆ ನಮ್ಮದು ಉಪ್ಪು, ಖಾರ, ಧನಿಯಾ ಪೌಡ್ರು ಮತ್ತೇನು ಅರಿಶಿನ ಪುಡಿ, ನಾನು ಜಸ್ಟ್ ಇವು 4 ಮಸಾಲ ಪೌಡ್ರ್ ಹಾಕ್ಕೊಂಡು ನಾನು ಅದನ್ನ ಮ್ಯಾರಿನೇಟ್ ಮಾಡ್ಕೊಂಡು ನಂದು ಸಾಂಬಾರು ರೈಸ್ ಆಗೋವರೆಗೂ ಇಟ್ಕೊಂಡೆ. ಆಮೇಲೆ ಡೈರೆಕ್ಟ್ಲಿ ನಾನು ಫ್ರೈ ಮಾಡಿಬಿಟ್ಟೆ. ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿತ್ತು. ಇಲ್ಲಿ ನೋಡ್ರಿ, ನಂದು ನುಗ್ಗಿಕಾಯಿ ಸಾರು ಆಯಿತು. ಸಾರು ಅಂತಿರೋ ಸಾಂಬಾರು ಮೋಸ್ಟ್ಲಿ ಇಡ್ಲಿ ಜೊತೆ ಸಾಂಬಾರು ಕೊಡ್ತಾರಲ್ಲ, ಅದು ಎಲ್ಲ ವೆಜಿಟೇಬಲ್ಸ್ ಅದು ಇರ್ತದೆ, ಅದಕ್ಕೆ ಸಾಂಬಾರು ಅಂತಾರೇನೋ. ನಾವು ಆಮೇಲೆ ರೆಗ್ಯುಲರಾಗಿ ನಾವು ಇದನ್ನ ಸಾರು, ನಂಗೆ ಆ್ಯಕ್ಚುಲಿ ಇನ್ನೂ ಮಟ್ಟ ಸಾಂಬಾರದ್ರಾಗಿನ ಪರ್ಫೆಕ್ಟ್ ಡಿಫ್ರೆನ್ಸ್ ಗೊತ್ತಿಲ್ಲ. ತಿಳ್ಕೊಂಡು ಆಮೇಲೆ ಯಾವಾಗಾದರೂ ಮಾತಾಡಬೇಕಾದ್ರೆ ನೋಡೋಣ. ಸೊ ಇದು ನಾನು ಇವತ್ತು ನುಗ್ಗಿಕಾಯ್ದು ಸಾರು ಮಾಡ್ಕೊಂಡು, ನಮ್ಮ ಆಡುಭಾಷೆ ಒಳಗೆ ನಾವು ಡೇ ಟು ಡೇ ಲ್ಯಾಂಗ್ವೇಜ್ ನಮ್ಮ ರೂಟೀನ್ ಒಳಗೆ ನಾವು ಸಾರನ ಅಂತೇವೆ, ಅನ್ನ ಸಾರು ಅಂಥೇಳಿ. ಸೊ ನನ್ನ ಸಾರು ರೆಡಿ ಆಯಿತು. ನುಗ್ಗಿಕಾಯಿ ಇದು ನನ್ನ ಫೇವ್ರೇಟ್ ಸಾರು. ನನಗೆ ಪಾಲಕ್ ಮತ್ತು ನುಗ್ಗಿಕಾಯಿ ಎರಡೂ ಫೇವ್ರೇಟ್ ಅಂದ್ರೆ ಸಾರು ಒಳಗೆ. ಅದನ್ನ ಎರಡೂ ಕೂಡಿಸಿ ಮಾಡಕತ್ತೆ ಅಂದಮೇಲೆ ನಂಗೆ ಇನ್ನೂ ಸ್ವಲ್ಪ ಭಾಳ ಸೇರ್ತೈತಿ. ಸೊ ಅನ್ನ ಸಾರು, ಫಿಶ್ ಫ್ರೈ ಇಷ್ಟ ನನಗೆ ಈ ವ್ಲಾಗ್ನಾಗ ಇಷ್ಟನ ಹೇಳೋದಿತ್ತು. ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ, ಆಮೇಲೆ ನಂಗೆ ಭಾಳ ಎಕ್ಸೈಟೆಡ್ ಅದೇನಿ ಇದು ಯಾವ ರೀತಿ ವಿಡಿಯೋ ರಿಸಲ್ಟ್ಸ್ ಬರ್ತೈತೆ ಅಂಥೇಳಿ ನೋಡಕ್ಕೆ. ಅಂದ್ರೆ ಇನ್ನೂ ನನಗೆ ಇದ್ರೊಳಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ತರೋದೈತಿ. ನಾನು ಏನಿದು ಆ್ಯಂಗಲ್ಸ್ ಎಲ್ಲ ಸೆಟ್ ಮಾಡ್ಕೊಂಡೇನಲ್ಲ, ಇನ್ನೂ ಸ್ವಲ್ಪ ನನಗೆ ಅನಿಸ್ತೈತಿ ಇನ್ನೂ ಸ್ವಲ್ಪ ನಾನು ಚೇಂಜಸ್ ಮಾಡ್ಬೋದು, ಇನ್ನೂ ಸ್ವಲ್ಪ ನಾನು ಬೇರೆ ರೀತಿ ಕ್ಯಾಪ್ಚರ್ ಮಾಡ್ಬೋದು ಅಂಥೇಳಿ. ನಾನು ಮಾಡಬೇಕಾದ್ರೆ ಹೆಂಗಾಯ್ತು, ನನಗೆ ಅಷ್ಟದು ಐಡಿಯಾ ಬರಲಿಲ್ಲ. ಇವಾಗ ನನ್ನ ವಿಡಿಯೋ ಇದನ್ನ ನಾನೇ ನೋಡಕತ್ತೀನಲ್ಲ, ಸೊ ಇವಾಗ ಒಂದು ಸ್ವಲ್ಪ ನಂಗೆ ತಿಳಿಯಾಕತ್ತೈತಿ ನಾನು ಯಾವ ಸೈಡ್ ಇಟ್ಟರೆ ಇನ್ನೂ ಬೆಟರ್ ಆಗ್ತಿತ್ತು ಅಂಥೇಳಿ ನೋಡಕತ್ತೀನಲ್ಲ, ಚಲೋ ಆಗೈತಿ.
ಇನ್ನೂ ಒಂದೇನಂದ್ರೆ ನಂಗೆ ಈ ವಿಡಿಯೋಸ್ನಾಗ ನಾನು ಏನು ಮಾಡಾಕತ್ತೇನಲ್ಲ ನಂಗೆ ನನ್ನ ಫೇಸನ್ನ ರಿವೀಲ್ ಮಾಡೋದು ಇಲ್ಲ. ನಂಗೆ ವಿದೌಟ್ ಲೈಕ್ ನನ್ನ ಕ್ಯಾಮ್ರಾ ಮುಂದೆ ಫೇಸ್ ಬರಲ್ದನ ನನಗೆ ವಿಡಿಯೋ ಮಾಡೋದೈತಿ, ಲೈಕ್ ಫೇಸ್ ರಿವೀಲ್ ಮಾಡಲ್ದನ ಆ ರೀತಿ ನನಗೆ ಮಾಡ್ಬೇಕಂತ ಐತಿ. ಸೊ ಲೆಟ್ಸ್ ಸಿ ಇದು ಯಾವ ರೀತಿ ಬರ್ತೈತೆ ಅಂಥೇಳಿ. ಇದನ್ನ ಈ ರೀತಿ ಅಂದರೆ ವಿದೌಟ್ ಫೇಸ್ ರಿವೀಲ್ ಮಾಡ್ದನ ನಾವು ಯಾವ್ಯಾವ ರೀತಿ ಶೂಟ್ ಮಾಡ್ಕೊಳ್ಬೇಕಾ, ಯಾವ್ಯಾವ ಆ್ಯಂಗಲ್ನಾಗ ಇಟ್ಟು ಮಾಡ್ಕೊಂಡ್ರೆ ನಮ್ಮ ಫೇಸೂ ಅಂದ್ರೆ ನೀಟಾಗಿ ನಮ್ಮದು ಟಾಸ್ಕೂ ಕವರ್ ಆಗ್ತೈತಿ ವಿಡಿಯೋ ಒಳಗೆ, ಪ್ಲಸ್ ನಮ್ಮದು ಫೇಸೂ ರಿವೀಲ್ ಆಗಂಗಿಲ್ಲ. ಈ ರೀತಿ ಒಂದು ಸ್ವಲ್ಪ ನಂಗೆ ವಿಡಿಯೋಸ್ ಮಾಡೋದನ್ನು ಚಲೋ ತಂಗೆ ಆ್ಯಂಗಲ್ಸನ್ನು ಟ್ರೈ ಮಾಡೋದೈತಿ, ಅಂದ್ರೆ ಕಲಿಯೋದೈತಿ. ಭಾಳಷ್ಟು ಜನಕ್ಕೆ ಇದೆಲ್ಲ ನಾರ್ಮಲ್, ಯಾಕಂದರೆ ಎಲ್ಲರಿಗೂ ಶೂಟಿಂಗು, ವಿಡಿಯೋಗ್ರಫಿ, ಆಮೇಲೆ ಫೋಟೋಗ್ರಫಿ ಇದೆಲ್ಲ ಕಾಮನನ್ನು ಐತಿ. ನಾವು ಹೋಮ್ ಮೇಕರ್ಸ್, ನಮ್ಗೆ ಇದರಿಂದ ಅಷ್ಟು ವಿ ಆರ್ ನಾಟ್ ಫ್ಯಾಮಿಲಿಯರ್ಲ ಇದಕ್ಕೆಲ್ಲ. ಸೊ ಇದು ನನಗೆಲ್ಲ ನೀವು ಅನ್ನಂತಲೇ ನಾನು ಎವ್ರಿ ಡೇ ಫಾರ್ ಮೀ ಈಸ್ ಅ ನ್ಯೂ ಟಾಸ್ಕ್. ಅಂದ್ರೆ ನಾನು ಏನೇನು ಎವ್ರಿ ಡೇ ಈಗ ನಾನು ಬೇರೆ ಬೇರೆ ಆ್ಯಂಗಲಿಂದ ನಾನು ಮಾಡ್ಕೊಳಕತ್ತೇನಿಲ್ಲ, ಎವ್ರಿಥಿಂಗ್ ಈಸ್ ನ್ಯೂ ಫಾರ್ ಮೀ. ಸೊ ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಎಲ್ಲ ರೀತಿ ಇದು ವಿಡಿಯೋನ ಚಲೋ ಬರಲಿ. ಆಮೇಲೆ ಎವ್ರಿ ಡೇ ನಾನು ಇನ್ನೂ ಬೆಟ್ರ್ ಮಾಡೋಕ್ಕನ್ನು ಟ್ರೈ ಮಾಡ್ತೇನೆ. ಏನೇನು ಟೂಲ್ಸ್ ಅದಾವು ಎಡಿಟಿಂಗ್ ಒಳಗಾಗಲಿ ಅದನ್ನೆಲ್ಲ ಟ್ರೈ ಮಾಡ್ತೇನೆ. ಈ ಗೂಗಲು, ಯೂಟ್ಯೂಬು ಇದು ನೋಡಿ ಇದೆಲ್ಲ ಒಂಥರ ನನ್ನ ಮೇಲೆ ನಾನು ಡ್ಯೂಟಿ ಹಾಕ್ಕೊಳಕತ್ತೇನೆ. ಸೊ ಐ ಆಮ್ ನೋ ಮೋರ್ ಲೈಕ್ ಅನ್ಎಂಪ್ಲಾಯ್ಡ್ ಅನ್ನೋಂಗಿಲ್ಲ, ಅಂದರೆ ನಾನು ಖಾಲಿ ಉಳಿಯೋಂಗಿಲ್ಲ. ಈ ಥರಾಗೆಲ್ಲ ನನ್ನಷ್ಟಕ್ಕೆ ನಾನು ಆಕ್ಯುಪೈ ಮಾಡ್ಕೊಂಡೆ ಅಂದರೆ ಎಲ್ಲ ಕೆಲಸನೂ ಬ್ಯುಸಿ ಆದ ನಂತರ ಡೇನೂ ಚಲೋ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಂಗಿಲ್ಲ. ಎಲ್ಲ ಕಲ್ತಂಗೂ ಆಗ್ತೈತಿ, ನನ್ನ ಕೆಲಸನೂ ಆಗ್ತೈತಿ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇಷ್ಟ ನನ್ನ ಫಂಡ, ಬೇರೆ ಏನಿಲ್ಲ. ನಾನು ಥಂಬ್ನೇಲ್ ಒಳಗೆ ಹಾಕಿದ್ದಿಲ್ಲ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತೇಳಿ. ಸೊ ಇದೇ ರೀಸನ್, ಇದನ್ನ ಬಿಟ್ಟರೆ ಮತ್ತೆ ಏನಿಲ್ಲ. ನೋಡೋಣ, ಒನ್ ಡೇ ಐ ಹೋಪ್. ನಂಗೆ ಗೊತ್ತಿಲ್ಲ, ಅಷ್ಟು ಪೇಷನ್ಸ್ ನನಗೈತೋ ಇಲ್ಲೋ ಗೊತ್ತಿಲ್ಲ. ನನಗೂ ಯೂಟ್ಯೂಬಿಂದ ಇನ್ಕಮ್ ಯಾವಾಗಾದರೂ ಬರ್ತೈತೋ ಇಲ್ಲೋ ಗೊತ್ತಿಲ್ಲ. ಅದು ಬಂದಾಗ ನೋಡೋಣ. ಬರದೇ ಇರಲಿ. ಸದ್ಯಕ್ಕೆ ನಾನು ಈ ಟ್ರೈ ಏನೈತಲ್ಲ, ನನ್ನನ್ನು ನಾನು ಆ್ಯಕ್ಟಿವ್ ಇಟ್ಕೊಳ್ಳೋ ಸಲುವಾಗಿ ಈ ಟ್ರೈ, ಅಥವಾ ನನ್ನ ಡೇ ಒಳಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆ್ಯಡ್ ಮಾಡ್ಕೊಳ್ಳೋ ಸಲುವಾಗಿ ಈ ಟ್ರೈ ನಾನು ಬಿಡೋಂಗಿಲ್ಲ. ನಾನು ಮಾಡ್ಕೊತಾನೆ ಇರ್ತೀನಿ. ನನ್ನ ವ್ಯೂವರ್ಸ್ ಇರದೇ ಹೋಗಲಿ, ನಾನು ಇದನ್ನ ಮಾಡ್ತೇನೆ. ಯಾಕಂದರೆ ನನಗೆ ಇಂಟ್ರೆಸ್ಟ್ ಕೊಡಾಕತ್ತದಲ್ಲ. ಸೊ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಟು ಇಟ್. ಸೊ ನಾನು ಇದು ಮಾಡ್ತೀನಿ. ಐ ಜಸ್ಟ್ ಹೋಪ್ ಒನ್ ಡೇ ಇನ್ಕಮ್ಮು ಬಂದುಬಿಡ್ಲಿ ಅಂಥೇಳಿ. ಅವಾಗ ಅದು ಆಯ್ತಂದ್ರೆ ನಾನು ಭಾಳ ಖುಷಿ ಆಗ್ತೇನೆ. ಆಮೇಲೆ ಅಫ್ಕೋರ್ಸ್ ಅದು ಬರಾಕತ್ತಂದ್ರೆ ನಾನು ಅವಾಗಿದ್ದು ಇನ್ನೇನು ಅದೆಲ್ಲ ಬೇರೆ ಇತ್ತು. ಅಷ್ಟಕ್ಕೇನು ಬೇಡ, ಸದ್ಯಕ್ಕೆ ಇಷ್ಟೇ. ಸೊ ನನ್ನ ಅಡುಗೆನೂ ಆಯಿತಾ, ನಂದು ಸಾರು ಸಾಂಬಾರು ವಾಟ್ ಎವರ್ ಅದು ರೆಡಿ ಆಯಿತಾ. ನನ್ನ ಫಿಶ್ ಫ್ರೈ ಹಾಕಿಯೂ ರೆಡಿ ಆಯಿತಾ. ನೋಡಿರಿ, ನಾನು ಫಿಶ್ ಫ್ರೈದನ್ನು ಗ್ಯಾಸ್ ಬಂದ್ ಮಾಡ್ಕೊಂಡೇನೆ. ಕುಕ್ಕರನ್ನು ಬಿಚ್ಕೊಳಕತ್ತೇನೆ. ಬಿಸಿ ಅನ್ನನೂ ರೆಡಿ ಆಗೈತಿ. ಆಲ್ರೆಡಿ ನನ್ನ ಹಸ್ಬೆಂಡನ್ನು ಲಂಚ್ ಬ್ರೇಕಿಂದ ಲಂಚಿಗೂ ಬಂದಿದ್ದಾಯ್ತು ಮನೆಗೆ. ಸೊ ಇವಾಗ ಊಟಕ್ಕೆ ಸರ್ವ್ ಮಾಡ್ಕೊಂಬಿಡ್ತೇನೆ. ಟೈಮ್ ಆಗೈತಿ, ಅವನು ಬಂದಿದ್ದಾನ. ಸೊ ಇಬ್ಬರು ಊಟ ಮಾಡ್ಕೊಂಬಿಡ್ತೀವಿ. ದಿವ್ಯಾಂಶಿಗೆ ನಾನು ಸ್ವಲ್ಪ ಮಾಡಿಸೀನಿ, ಸ್ವಲ್ಪ ತಿಂದನ. ಸೊ ಅವನಿಗೆ ಆಮೇಲೆ ಮಾಡಿಸ್ತಾನೆ. ಬಿಸಿ ಅನ್ನ, ಆಮೇಲೆ ನುಗ್ಗಿಕಾಯಿ ಪಾಲಕ್ ಸಾರು, ಆಮೇಲೆ ಫಿಶ್ ಫ್ರೈ. ಇವತ್ತಿಂದು ಇದೆ ನಂದು ಮಧ್ಯಾಹ್ನದ ಊಟ. ಇವತ್ತಿಂದು ಇದು ನಂದು ಕುಕ್ಕಿಂಗ್ ವ್ಲಾಗ್. ಐ ಹೋಪ್ ಯಾರ್ಯಾರು ನೋಡಕತ್ತೀರಿ ಅವರಿಗೆ ಚಲೋ ಅನ್ಸೈತೆ ಅಂದ್ಕೊಳ್ತೇನೆ. ಅನಿಸಿದ್ರು ಅಷ್ಟೇ, ಅನಿಸ್ದೇ ಇಲ್ದರೂ ಅಟ್ಲೀಸ್ಟ್ ಯಾರಿಗಾದರೂ ಅನಿಸಿದ್ರೆ ಅದನ್ನ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ, ಅಥವಾ ನನ್ನ ಪರ್ಸ್ನಲ್ ಫ್ರೆಂಡ್ಸ್ ಫ್ಯಾಮಿಲಿದವ್ರು ಇದ್ದರೆ ನಂಗೆ ವಾಟ್ಸಪ್ ಮಾಡಿ ತಿಳಿಸ್ರಿ. ಇಷ್ಟು ಹೇಳ್ಕೊತ ನಂದು ಇವತ್ತಿಂದ ಇದು ಮಧ್ಯಾಹ್ನದ ಊಟ ಅಥವಾ ಇದು ಕುಕ್ಕಿಂಗ್ ವ್ಲಾಗನ್ನು ನಾನು ಮುಗಿಸ್ತೀನಿ. ತದಾ, ಬರೀ ಊಟ ಮಾಡೋಣ. ಅನ್ನ, ಟೇಸ್ಟಿ ನುಗ್ಗಿಕಾಯಿ ಸಾರು ಆ್ಯಂಡ್ ಫಿಶ್ ಫ್ರೈ. ಬಾಯ್, ಹ್ಯಾವ್ ಅ ಗುಡ್ ಡೇ.